ಹಾಯ್ ಫ್ರೆಂಡ್ಸ್, ನಾನು ಸಾವಿತ್ರಿ. ರವಾ ಕೇಕ್ ಮಾಡುವ ವಿಧಾನ. ರವಾ ಕೇಕ್ ಮಾಡುವ ಇಂಗ್ರೀಡಿಯೆಂಟ್ಸ್. ಮನೆಯಲ್ಲೇ ಮಾಡುವ ರವಾ ಕೇಕ್. 1 ಕಪ್ಪು ರವಾ ತೊಗೊಂಡಿದ್ದೀನಿ. ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಮಿಕ್ಸಿಗೆ ಹಾಕೋಣ. ರವಾ ಸಕ್ಕರೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಸಣ್ಣಾಗಿದೆ. 1 ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. 1 ಕಪ್ನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಇರೋದು ಯಾವುದಾದ್ರೂ ಒಳ್ಳೆ ಎಣ್ಣೆ ಯೂಸ್ ಮಾಡಿ. ನಾನು 2 ಸ್ಪೂನ್ನಷ್ಟು ಒಳ್ಳೆ ಎಣ್ಣೆ ತೊಗೊಂಡಿದ್ದೀನಿ. ಒಳ್ಳೆ ಎಣ್ಣೆ ಹಾಕಿದ್ದೀನಿ. ಮತ್ತು ಇದನ್ನು ರುಬ್ಕೊಂಡು ಬರಬೇಕು. ಇವಾಗ ರುಬ್ಕೊಂಡಿದ್ದೀನಿ ನೋಡಿರಿ. ಎಲ್ಲರ ಮನೆಯಲ್ಲೇ ಹಾಲು, ಸಕ್ಕರೆ, ಮೊಸರು ಎಲ್ಲ ಇರ್ತದಲ್ಲ, ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ನಿಂದ ಕೇಕನ್ನು ಮಾಡ್ತಾಯಿದ್ದೀನಿ. ಈಗ ನಾನು ಇದೊಂದು ಬೌಲ್ಗೆ ರುಬ್ಕೊಂಡಿರೋದು ಹಾಕ್ಕೊಳ್ತೀನಿ. ಈಗ ಇದನ್ನು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಇರೋ ಪದಾರ್ಥನೇ ಕೇಕ್ ಮಾಡ್ಕೋಬೋದು. ತುಂಬ ಈಸಿಯಾಗಿರುವ ಕೇಕ್ ರೀ ಇದು. ಸಕ್ಕರೆ, ರವಾ, ಹಾಲು, ಮೊಸರು ಎಲ್ಲ ಮನೆಯಲ್ಲೇ ಇರ್ತೈತಿ. ತುಂಬ ಈಸಿಯಾಗಿ ಮಾಡೋದು. ನೀವು ಸ್ಕಿಪ್ ಮಾಡಲಾರದೆ ವಿಡಿಯೋನ ನೋಡ್ಬೋದು. ಎಲ್ಲ ರುಬ್ಕೊಂಡಿರೋದು ಈ ಹದ ಆಗಬೇಕು. 1 ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕಿದೆ. 1 ಚಿಟಿಕೆ ಉಪ್ಪು ಹಾಕಿದ್ದೀನಿ. ಸೋಡಾ ಸ್ವಲ್ಪ ಹಾಕಬೇಕು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೇನು ವೆನಿಗರ್ ಬೇಕಾಗಿಲ್ಲ, ವೆನಿಲಾ ಎಸೆನ್ಸ್ ಬೇಕಾಗಿಲ್ಲ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅಡುಗೆ ಸೋಡಾ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತೈತಿ. ನೀವು ಅದನ್ನು ಹಾಕ್ಕೊಂಡು ಮಾಡಿದರೆ ಮಸ್ತಾಗಿ ಬರ್ತೈತಿ ಕೇಕ್. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡುವ ಕೇಕ್. ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಟೂಟಿ ಫ್ರೂಟಿ ಹಾಕ್ತೀವಿ. ಓವನ್ ಇಲ್ಲದೆ ನೀವು ಕುಕ್ಕರಲ್ಲಿ ಆದರೂ ಮಾಡ್ಕೋಬೋದು, ಪಾತ್ರೆ ಎಲ್ಲಾದರೂ ಮಾಡ್ಕೋಬೋದು, ಟ್ರೇ ಎಲ್ಲಾದರೂ ಮಾಡ್ಕೋಬೋದು. ನಾನು ಪಾತ್ರೆಯಲ್ಲಿ ಮಾಡ್ಕೋತಾ ಇದ್ದೀನಿ. ಇದರೊಳಗಡೆ ಬಟರ್ ಪೇಪರ್ ಹಾಕ್ತಾಯಿದ್ದೀನಿ. ಅದಕ್ಕೆ ಎಣ್ಣೆ ಸವರಿದ್ದೀನಿ. ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಟೂಟಿ ಫ್ರೂಟಿ ಹಾಕ್ತಾಯಿದ್ದೀನಿ. ನಾನು ಬಾಣಲೆ ಇಡ್ತೀನಿ. ಟೂಟಿ ಫ್ರೂಟಿ ಹಾಕೋಬೋದು, ಇಲ್ಲ ಅಂದರೆ ಆಪ್ಷನಲ್ ಇದು. ಸ್ವಲ್ಪ ಟ್ಯಾಪ್ ಮಾಡೋಣ. ನಿಮಿಷ ಕಾದಿದೆ. ಈಗ ಇದನ್ನು ಇಡ್ತೀನಿ. ಕೆಳಗಡೆ ಮುಚ್ಚಳ ಮುಚ್ಚಿ 30 ನಿಮಿಷ ಬಿಡಬೇಕು. ಇವಾಗ ಆಗಿದೆ. ಆರೋದಕ್ಕೆ ಬಿಟ್ಟು ನಾನು ಕೆಳಗೆ ಇಳಿಸ್ತೀನಿ. ಇದನ್ನು ಆರಲಿಕ್ಕೆ ಬಿಡಬೇಕು. ಇವಾಗ ಕಟ್ ಮಾಡ್ತೀನಿ. ಮನೆಯಲ್ಲೇ ಮಾಡುವ ರವಾ ಕೇಕ್ ಈಸಿಯಾಗಿ ಮಾಡ್ಬೋದು. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.